ನಾನು ಬರ್ತಾ ಇದ್ದೀನಿ ಚಿನ್ನ. 2028ಕ್ಕೆ ನಮ್ಮ ಬಾಸು ಮುಖ್ಯಮಂತ್ರಿ ಆಗ್ಬೇಕು. ನಿಂದು ತಾಯಿ ಗುಣ ಇಲ್ಲ, ನಿಂದು ನಿನ್ನ ಪಾಲಿಗೆ ಎಂದು ದೇವ್ರು ಕಾಣಯ್ಯ. ಜನರ ಸೇವೆ ಸದಾ ಯಾವಾಗ್ಲೂ ನಮ್ ಬಾಸ್ ನಮ್ಮೊಟ್ಟಿಗೆ ಇರ್ಬೇಕು, ಯಾವಾಗ್ಲೂ ಜನರ ಸೇವೆ ಮಾಡ್ತಾನೆ ಇರ್ಬೇಕು. ಜೈ ಡಿ ಬಾಸ್. ಎಷ್ಟು ಮಿಸ್ ಮಾಡ್ಕೊಳ್ತಿದ್ರ ಈ ಒಂದು ಸಿಚುವೇಶನ್ ಅಲ್ಲಿ? ತುಂಬಾ ನೋವಾಗ್ತಿದೆ. ಅವರು ಒಳಗಿದ್ರು ಹೊರಗಿದ್ರು ಸಿಂಹನೇ ಗರ್ಜನೆ ಮಾಡ್ತಾ ಇರ್ಬೇಕು. ನಾವು ಯಾವತ್ತೂ ಬಾಸ್ನ ಇಲ್ಲಿಟ್ಕೊಂಡು ಮೆರೆಸ್ತಾ ಇರ್ಬೇಕು. ಕರ್ನಾಟಕದಲ್ಲಿ ಎಲ್ಲಿದ್ರು ಜೈ ಟಿ ಬಾಸ್. ಸಖತ್ತಾಗಿತ್ತು. ನಂಗೆ ಇಷ್ಟ ಆಗಿದ್ದು ಏನಂದ್ರೆ, ಇಷ್ಟ ಆಗಿದ್ದನ್ನ ಕೇಳಿ ಪಡ್ಕೊಂಡ್ಬಿಟ್ಟು ಇಲ್ವಾ ಕಿತ್ಕೊಂಡ್ಬಿಟ್ಟು ಸಖತ್ತಾಗಿತ್ತು. ಆದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೂಪರ್ ದರ್ಶನ್, ಸೂಪರ್ ಗಿಲ್ಲಿ, ಸೂಪರ್ ಗಿಲ್ಲಿ ನಟ ಸೂಪರ್. ಯೋಚ್ಕೊಂಡ್ಬಿಡ್ಬೇಕು. ಏಟರ್ಸ್ಗಳೆಲ್ಲ ಚಟಿಯಲ್ಲಿ ಯೋಚ್ಕೊಂಡ್ಬಿಡ್ಬೇಕು. ಹಿಮಾಲಯ ಪರ್ವತಕ್ಕೆ ಹೋಗಿ ಚಟಿ ಬೀಚ್ ಕುತ್ಕೊಂಡ್ಬಿಡ್ಬೇಕು. ತಣ್ಣಗೆ ಬರ್ಲೇಬೇಡ್ದು, ತಣ್ಣಗೆ ಆಗೋರ್ಗು ಅಲ್ಲೇ ಇರ್ಬೇಕು. ಅಷ್ಟೇ ಹೇಳೋದು. ನಮ್ ಬಾಸಿಗೆ ನೀವ್ ಎಷ್ಟೇ ಅವಮಾನ ಮಾಡಿದ್ರು ನಾವ್ ಎತ್ತಿ ಮೆರೆಸೋರ್ಗು ಬಿಡೋದೇ ಇಲ್ಲ. ನಮ್ ಬಾಸ್ನ ಹೆಗಲ ಮೇಲೆ ಹಾಕೊಂಡ್ ಪ್ರಪಂಚ ಅವ್ರ ವಿರುದ್ಧ ಸೆಲೆಬ್ರಿಟಿಗಳಿದೀವಿ. ನಮ್ ಬಾಸ್ ಯಾವತ್ತು ನಮ್ ಬಾಸ್ನ ಆಗಿನ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ, ಈಗಿನ ಕಾಲಕ್ಕೆ ನಮ್ ಚಾಲೆಂಜಿಂಗ್ ದರ್ಶನ್ ಅವರೊಬ್ರೆ. ಈ ಕ್ರೇಜ್ ನ ಮುಂದೆ ಯಾರು ಮಾಡಕ್ ಹೋಗಲ್ಲ, ಮುಂದೆ ಮಾಡೋದು ಇಲ್ಲ, ಯಾವನ್ ಕೈಲೂ ಆಗೋದು ಇಲ್ಲ. ಈ ರೆಕಾರ್ಡ್ ನ ಮುರಿಬೇಕಂದ್ರೆ ಅವ್ನ್ ನೆನೆ ಹಾಕೊಂಡ್ಬಿಡ್ತಾನ ಅಷ್ಟೇ.